ಕೋಡುಬಳೆ ಅಂದ್ರೆ ಅಡುಕಲೆ. ಇದು ಮಳೆಯಲ್ಲ, ಮರಣ ಮಳೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಗೀಳಿಡ್ತಾ ಇರುವಂತಹ ವರುಣ ಕಣ್ಣೀರ ಪ್ರವಾಹವನ್ನು ಹರಿಸ್ತಾ ಇದ್ದಾನೆ. ಗುಜರಾತ್ನಲ್ಲೂ ಮಳೆಯ ಆರ್ಭಟಕ್ಕೆ ಎಲ್ಲರೂ ಗಲಿಬಿಲಿಯಾಗಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ, ದೆಹಲಿ ಸೇರಿ ಹಲವು ಕಡೆ ಸಂಕಷ್ಟಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ವರುಣಾರ್ಭಟಕ್ಕೆ ಗುಜರಾತ್ ಅಕ್ಷರಶಃ ನಲುಗಿ ಹೋಗಿದೆ. ಮಾಯದಂತ ಮಳೆಗೆ ಗುಜರಾತ್ನ ರಸ್ತೆಗಳು ಹೊಳೆಯಂತಾಗಿವೆ. ನವಸಾರಿ ಎಂಬಲ್ಲಿ ಮಳೆ ನೀರಲ್ಲಿ ಖಾಸಗಿ ಬಸ್ ಒಂದು ತಗಲಾಕೊಂಡಿತ್ತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. SR ಟ್ರಾವೆಲ್ಸ್ನ ಬಸ್ ಅರ್ಧ ಭಾಗವೇ ಮುಳುಗಿತ್ತು. ಪ್ರಯಾಣಿಕರಿದ್ದ ಬಸ್ಸನ್ನ ಮುಂದೆ ಸಾಗಿಸಲು ಡ್ರೈವರ್ ಹರಸಾಹಸ ಪಟ್ರು. ಆದರೆ ಪ್ರವಾಹದಂತೆ ಬಂದ ಮಳೆ ನೀರಿನ ಮುಂದೆ ಸೈಲೆಂಟ್ ಆಗಬೇಕಾಯಿತು. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚುತ್ತಲೇ ಬಂತು. ಇದರಿಂದ ಪ್ರಯಾಣಿಕರು ಕೆಲಕಾಲ ಆತಂಕಕ್ಕೆ ಒಳಗಾದ್ರು. ಬಾಗಿಲು ತೆರೆಯಲು ಆಗದೆ ಹಿಂಬದಿಯ ಎಕ್ಸಿಟ್ ಡೋರ್ನಿಂದ ಪ್ರಯಾಣಿಕರನ್ನ ಸ್ಥಳಾಂತರ ಮಾಡಲಾಯಿತು. ಪುಟಾಣಿಗಳನ್ನ ರಕ್ಷಣಾ ಸಿಬ್ಬಂದಿ ತಮ್ಮ ಭುಜದ ಮೇಲೆ ಕೂರಿಸಿಕೊಂಡು ಕರೆದೊಯ್ದ್ರು. ಪ್ರಯಾಣಿಕರು ತಮ್ಮ ಲಗೇಜ್ ಸಮೇತ ಹಗ್ಗ ಹಿಡಿದುಕೊಂಡು ಸುರಕ್ಷಿತ ಸ್ಥಳಕ್ಕೆ ಸಾಗಿದ್ರು. ಇನ್ನು ಗುಜರಾತ್ನ ನವಸಾರಿಯ ಮತ್ತೊಂದು ಕಡೆ ಕಾರೊಂದು ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಕಾರು ಮತ್ತು ಮಾಲೀಕ ಬದುಕುಳಿದಿದ್ದಾರೆ. ಹೌದು, ವರುಣಾರ್ಭಟದಿಂದ ರಸ್ತೆಗಳು ಕಾಣದಂತಾಗಿದೆ. ಈ ರಸ್ತೆಯಲ್ಲೇ ಕಾರನ್ನ ಚಾಲಕ ಓಡಿಸಿದ್ದಾನೆ. ಆದ್ರೆ ಮಳೆ ನೀರಿನ ಮುಂದೆ ಚಾಲಕನ ಆಟ ನಡೀಲಿಲ್ಲ. ಕೊನೆಗೆ ಸೋತು ಶರಣಾದ ಕಾರು ಚಾಲಕನನ್ನ ಅಗ್ನಿಶಾಮಕ ದಳ ರಕ್ಷಣೆ ಮಾಡಿದೆ. ಬಳಿಕ ಕಾರಿಗೆ ಹಗ್ಗ ಕಟ್ಟಿ ಎಳೆದಿದ್ದಾರೆ. ಗುಜರಾತ್ ಜುನಾಗಢದಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಇದಕ್ಕೆ ಸಾಕ್ಷಿಯಂತೆ ಜುನಾಗಢದ ಕೇಶೋದ್ನಲ್ಲಿ ಮಳೆರಾಯ ಜಲಪ್ರಳಯವನ್ನೇ ಸೃಷ್ಟಿಸಿದ್ದಾನೆ. ಸಾವಿರಾರು ಎಕರೆ ಜಮೀನು ಜಲಾವೃತ ಆಗಿದ್ದು ಬೆಳೆ ನಷ್ಟ ಆಗಿದೆ. ಇನ್ನು ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಮಳೆ ಅಬ್ಬರಿಸಿದೆ. ಲೋನಾವಾಲಾದಲ್ಲಿ 600 ಮಿಲಿಮೀಟರ್ ಮಳೆಯಾಗಿದೆ. ಮುಂಬೈ ಪುಣೆ ಮಾರ್ಗದ ಕರ್ಜತ್ ಲೋನಾವಾಲಾ ಘಾಟ್ನಲ್ಲಿ ಗುಡ್ಡ ಕುಸಿದಿದೆ. ಸೆಂಟ್ರಲ್ ಮತ್ತು ವೆಸ್ಟರ್ನ್ ರೈಲ್ವೆ ವ್ಯಾಪ್ತಿಯಲ್ಲಿ 200ಕ್ಕೂ ಹೆಚ್ಚು ರೈಲು ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಿದ್ದು ಪ್ರಯಾಣಿಕರು ಪರದಾಡಿದ್ರು. ಇತ್ತ ಪಾಲ್ಘರ್ ಮನೋರ್ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಿದೆ. ನೀರಿನ ನಡುವೆಯೇ ಕಾರು ಚಾಲಕನೊಬ್ಬ ಸಿಲುಕಿ ಪರದಾಡಿದ್ದಾನೆ. ಸ್ಥಳೀಯರು ಬಂದು ಕಾರನ್ನ ರಕ್ಷಣೆ ಮಾಡಿದ್ದಾರೆ. ನಾಸಿಕ್ನಲ್ಲಿ ಗೋದಾವರಿ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಜಲಾವೃತ ಆಗಿದೆ. ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಮಳೆಯಿಂದ ಹಲವೆಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಪೈಡರ್ ಮ್ಯಾನ್ ವೇಷದಲ್ಲಿ ಯುವಕನೊಬ್ಬ ಟ್ರಾಫಿಕ್ ನಿಯಂತ್ರಣ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಹರಿಯಾಣದಲ್ಲೂ ಮಳೆ ರೌದ್ರ ರೂಪ ತಾಳಿದೆ. ವರುಣಾರ್ಭಟಕ್ಕೆ ಗುರುಗ್ರಾಮದ ಬೇಗಂಪುರ ಕಟೋಲಾದಲ್ಲಿ ಶಾಲಾ ವಾಹನವೊಂದು ಗುಂಡಿಗೆ ಬಿದ್ದಿದೆ. ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ಗಾಯಗಳಾಗಿಲ್ಲ. ಇನ್ನು ಗುರುಗ್ರಾಮ್ನ ಸಿವಿಲ್ ಲೈನ್ ಏರಿಯಾದಲ್ಲಿ ಕಾರೊಂದು ಗುಂಡಿಗೆ ಬಿದ್ದಿತ್ತು. ರಕ್ಷಣೆಗೆ ಚಾಲಕ ಹರಸಾಹಸ ಪಡಬೇಕಾಯಿತು. ಮಹಾಮಳೆಯಿಂದ ಹರಿಯಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಗುರುಗ್ರಾಮ್ನ ಹೀರೋ ಹೋಂಡಾ ಚೌಕ್ ಬಳಿ ವಾಹನಗಳು 8 ಕಿಲೋಮೀಟರ್ ವರೆಗೂ ಸಾಲುಗಟ್ಟಿ ನಿಂತಿದ್ವು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಕೈಲಾಸ್ ನಗರದಲ್ಲಿ ಮರ ಬಿದ್ದು 2 ಐಷಾರಾಮಿ ಕಾರುಗಳು ಜಖಮಾಗಿವೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.